ವೆಲ್ಕಮ್ ಟು ರಿತಿಕಾ ಮಾಂತಿ ಟೈಮ್. ಎಲ್ಲರಿಗೂ ನಮಸ್ಕಾರ. ನಾನು ರಿಷಿಕಾ. ಇವತ್ತಿನ ಅಡುಗೆ ಪೈನಾಪಲ್ ಗೊಜ್ಜು. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ, ತಪ್ಪಿದ್ದೆ ಕ್ಷಮಿಸಿ. ಬನ್ನಿ ಆಗಿದ್ದ ಪೈನಾಪಲ್ ಗೊಜ್ಜನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಒಂದು ದೊಡ್ಡ ಸೈಜ್ ಪೈನಾಪಲ್ ತೊಗೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೋಬೇಕು. ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಂಡಿದ್ದೀನಿ. 7 ಸ್ಪೂನ್ನ ಉದ್ದಿನ ಕಾಳನ್ನ ಹಾಕೊಂಡಿದ್ದೀನಿ. ಉದ್ದಿನ ಕಾಳು ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಮೆಣಸು ಹಾಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಇದೆಲ್ಲ ಹಾಕೊಂಡಾದ್ಮೇಲೆ 7 ಸ್ಪೂನ್ ಎಳ್ಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಐಟಮ್ ಹಾಕ್ತೆ ತುಂಬಾ ಚೆನ್ನಾಗಿರತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿನ 10 ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕಡ್ಲೆನ ಹಾಕೋತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿಂದ ಹಾಕೊಂಡಿಂದ ಕಲರು ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಪೈನಾಪಲ್ ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಸ್ವಲ್ಪ ಹೊಂಗಿದ್ದು ಕೊಬ್ಬರಿ ತುಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉಳಿಲಿ ಫ್ರೈ ಮಾಡಿ. ಇದೇ ಥರ ಹೊಸ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ತುಂಬಾ ಸೇರಿಸ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಟ್ ಮಾಡಿ ಪೈನಾಪಲ್ನ ಇವಾಗ ಹಾಕೋತಾ ಇದ್ದೀನಿ. ರುಬ್ಬಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಪೈನಾಪಲ್ನ ಈ ಥರ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಕು. ಇವಾಗ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಕೋಬೇಕು. ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಫುಲ್ ವಿಡಿಯೋನ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇವಾಗ ಜಾರಿಗೆ ಹಾಕಿ ರುಬ್ಕೋತಾ ಇದ್ದೀನಿ. ಪೈನಾಪಲ್ ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ. ಮದುವೆ ಮನೆಯಲ್ಲಿ ಇರತ್ತೆ ಅಲ್ವಾ, ಅದೇ ರೀತಿ ಇರತ್ತೆ. ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೊಂಡ್ಮೇಲೆ ಮೆಣಸಿನ್ಕಾಯಿ ಕಬ್ಬೇವು ಹಾಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದ್ಮೇಲೆ ಪೈನಾಪಲ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಅರ್ಧ ಪೈನಾಪಲ್ನ ಹಾಕೋತಾ ಇದ್ದೀನಿ. ಪೈನಾಪಲ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ. ಪೈನಾಪಲ್ ಗೊಜ್ಜು ಸೂಪರ್ ಆಗಿರತ್ತೆ ತುಂಬಾ. ಸ್ವಲ್ಪ ಇಂಜನ್ನ ಹಾಕೊತಾ ಇದ್ದೀನಿ. ಬ್ರೈನ್ ಬೀನ್ಸ್ ಮಾಡ್ತಲ್ಲ ಅಲ್ವಾ, ಆ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿ ನಾವು ರುಬ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಮಸಾಲೆನ ಹಾಕಿ ಒಂದು
ಸರ್ತಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೀರನ್ನ ಸ್ವಲ್ಪ ಹಾಕೋಬೇಕು. ಮಸಾಲೆ ಗಟ್ಟಿ ಇರೋದ್ರಿಂದ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು, ಇಲ್ಲಾಂದ್ರೆ ಸೀದೋಗ್ ಬರತ್ತೆ. ಇವಾಗ ನೀರನ್ನ ಹಾಕಿಸ್ಬೇಕು, ಅಷ್ಟು ನೋಡಿ ಹಾಕೊಳ್ಬೇಕು. ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದ್ಮೇಲೆ ಒಂದು ಬೆಲ್ಲನ ಹಾಕೊತಾ ಇದ್ದೀನಿ. ನೋಡಿ ಈ ಥರ ಬೆಲ್ಲನ ಒಂದು ಗಚ್ಚ ಹಾಕೊಂಡಿದ್ದೀನಿ. ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ, ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮೇಲೆ ಎಣ್ಣೆ ಬಿಟ್ಟಿದೆ. ಪೈನಾಪಲ್ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಈಗ ಪೈನಾಪಲ್ ಗೊಜ್ಜು ರೆಡಿ ಆಗಿದೆ. ಈ ಥರ ಗಟ್ಟಿಯಿಂದಾನೆ ಮಾಡ್ಕೋಬೇಕು, ತುಂಬ ಚೆನ್ನಾಗಿರತ್ತೆ. ಈಗ ಬೌಲ್ಗೆ ಹಾಕೋತಾ ಇದ್ದೀನಿ. ಅಲ್ವಾ ಪೈನಾಪಲ್ ಗೊಜ್ಜನ್ನ ಹೆಂಗೆ ಸಿಂಪಲ್ ಆಗಿ ಮಾಡ್ಕೋಬಾರ್ದು ಅಂತ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರತ್ತೆ ಪೈನಾಪಲ್ ಗೊಜ್ಜು. ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲತ್ತಲ್ವಾ ಆ ರೀತಿ ತುಂಬ ಸಿಂಪಲಾಗಿ ಮಾಡ್ಕೋಬಾರ್ದು. ನಾನು ಫಸ್ಟ್ ಟೈಮ್ ಈಗ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಮಾತಾಡೋದು ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಲಿಕ್ಕೆ ಥ್ಯಾಂಕ್ ಯು.